ಮಗಳೇ, ಈ ಸ್ವೀಟ್ ಅನ್ನೋದಿನ ಪಾವ ಕೊಡು, ನೈಸ್ ಮಾಡು. ಅವನು ನಿನ್ನ ಕಡೆ ಜಾರಿ ಬೀಳಬೇಕು, ಅಷ್ಟು ನೈಸ್ ಮಾಡು ಮಗಳೇ. ಆಲ್ ದಿ ಬೆಸ್ಟ್. ನಿನ್ನಪ್ಪ ಸದಾನಂದ ಸದಾ ನಿನ್ನ ಜೊತೆಗಿರುವನು. ಹೋಗು ಮಗಳೇ. ಅಪ್ಪ ಹೀಗ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಅಪ್ಪ? ನಾನು ಯಾಕೆ ಹೀಗೆ ಕೇಳ್ದೆ ಅಂದ್ರೆ, ನಾನು ಏನ್ ಮಾಡಿದ್ರು ಬಾವ ನನ್ನ ಕಡೆ ತಿರ್ಗೂ ನೋಡಲ್ಲ ಅಂತಾರೆ. ಅವ್ರು ಹಾಗೆ ಮಾಡಿದಾಗ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ತುಂಬಾ ಹರ್ಟ್ ಆಗುತ್ತೆ ಅಪ್ಪ. ಅಯ್ಯೋ ಮಗಳೇ, ನೀನು ಹರಟು ಮಾಡ್ಕೋಬೇಡ. ಅವ ನಿನ್ನ ಕಡೆ ನೋಡ್ತಾನೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ನಿನ್ನನ್ನು ಅವನಿಗೆ ಗಂಟು ಹಾಕೋದು ಮುಖ್ಯ. ಏನು ಯೋಚನೆ ಮಾಡಬೇಡ, ನಾನಿದ್ದೀನಲ್ವಾ. ಹೋಗು ಮಗಳೇ, ಹೋಗು. ಸರಿ ಅಪ್ಪ. ಮಗಳೇ, ನಿಮ್ಮಿಬ್ಬರನ್ನು ಗಂಟು ಹಾಕಿದ್ರೆ ತಾನೇ ನನಗೆ ಇಡುಗಂಟು ಸಿಗೋದು. ಹಂಗಾಗಬೇಕು ಅಂದರೆ ತಂಗಿ ಒಬ್ಬನ ನಂತರ ಇಡೀ ಮನೆಗೆ ನೀನು ಉತ್ತರಾಧಿಕಾರಿ ಆಗಬೇಕು. ಅದಕ್ಕೆ ತಾನೇ ಇಷ್ಟೆಲ್ಲ ಸರ್ಕಸ್ಸು. ಇದೊಂಥರ ತಪಸ್ಸಿದ್ದಂಗೆ ಮಗಳೇ. ಕಷ್ಟ ಆಗುತ್ತೆ, ಕಷ್ಟಪಟ್ಟರೆ ತಾನೇ ಇಷ್ಟಾರ್ಥ ಸಿದ್ಧಿಯಾಗೋದು. ರಿಸ್ಕ್ ತಗೊಂಡ್ರೆ ತಾನೇ ಆರಾಮ್ಸೆ ರಸ್ಕ್ ತಿನ್ನಕ್ಕಾಗೋದು. ಅಲ್ಲ ಕಣ್ರಿ, ಇಷ್ಟು ನಿದ್ದೆ ಬರ್ತಿದೆ, ಸುಮ್ಮನೆ ಹೋಗಿ ಮಲ್ಕೊಳ್ಳೋದು ಬಿಟ್ಟು ಈ ಬಿಲ್ಡಪ್ ಎಲ್ಲ ಬೇಕಾ? ಮಲ್ಗೋದ ಚಾನ್ಸೇ ಇಲ್ಲ. ನಾನು ಕೊಟ್ಟಿರೋ ಶಿಕ್ಷೆನ ನಾನು ಪೂರ್ತಿ ಮಾಡೇ ಹೋಗೋದು. ಅದೇ ನನ್ನ ಹಠ. ನಿಮ್ಮ ಹಠಕ್ಕೆ ಇಷ್ಟು ಬೆಂಕಿ ಬಿತ್ತು. ಅಂದ್ರೆ ನಾನು ಹೇಳ್ತಿರೋದೇನಂದ್ರೆ, ಇವಾಗ ಹೋಗಿ ಮಲ್ಕೊಂಡು 2 ಅವರ್ ಬಿಟ್ಟು ಮತ್ತೆ ಬಂದು ಇಲ್ಲಿ ಕೂತ್ಕೊಂಡ್ರೆ ಆಯ್ತಪ್ಪ. ಇಲ್ಲ ಹಂಗ್ ಮಾಡಿದ್ರೆ ಮೋಸ, ಅದು ಚೀಟಿಂಗ್ ಮಾಡ್ದಂಗೆ. ನಾನು 10ನೇ ಕ್ಲಾಸಲ್ಲಿ ಯಾಕೆ ಫೇಲ್ ಆಗಿದ್ದೆ ಗೊತ್ತಾ? ಯಾಕೆ? ನಾನು ದಡ್ಡಿ ಆಗಿದ್ನಲ್ಲ. ನಮ್ ಟೀಚರ್ ಹೇಳೋರು, ನೀನ್ ಎಷ್ಟು ಓದಿದ್ರು ನಿನ್ ತಲೆಗತ್ತಲ್ಲ, ಚೀಟಿ ತಗೊಂಡ್ ಪಾಸ್ ಆಗು ಅಂತ ಹೇಳೋರು. ಓ, ಅಷ್ಟೊಂದೊಳ್ಳೆಯವರ ನೀವು? ಅಂದ್ರೆ ಅಷ್ಟೊಳ್ಳೆ ಟೀಚರ್ ಸಿಕ್ಕಿರ ನಿಮ್ಗೆ? ಆದ್ರೆ ನಾನ್ ಮಾತ್ರ ಅವ್ರು ಅಷ್ಟು ಹೇಳಿದ್ರು ಚೀಟಿ ತಗೊಂಡ್ ಹೋಗ್ತಾ ಇರ್ಲಿಲ್ಲ. ಫೇಲ್ ಆದ್ರೂ ಪರವಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ದೆ. ಅದಕ್ಕೆ ನಾನು 10th ಫೇಲ್ ಆಗ್ಬಿಟ್ಟೆ. ಅಂತಿದ್ರಲ್ಲಿ ಈಗ ಚೀಟಿಂಗ್ ಮಾಡ್ತೀನಾ? ಹೌದು. ಎಷ್ಟು ಸಲ ಫೇಲ್ ಆದ್ರಿ? ಪ್ರತಿ ಸಲ. ಸಾಕು, ನಂಗೆ ನಿಮ್ಮ ಬ್ಲ್ಯಾಕ್ ಅಂಡ್ ವೈಟ್ ಫ್ಲಾಶ್ ಬ್ಯಾಕ್ ಸ್ಟೋರಿನ ಕೇಳಕ್ಕಾಗ್ತಿಲ್ಲ. ನಿದ್ದೆ ಬರ್ತಾ ಇದೆ, ನಾ ಮಲ್ಕೋತೀನಿ. ಡ್ರೈವರು ಎದ್ದೇಳು. ಡ್ರೈವರು ಡ್ರೈವರ್, ಮನೆಗೆ ಯಾರೋ ಹೋಗ್ತಿದ್ದಾರೆ. ಡ್ರೈವರು ನೋಡ ಕೂಡ ದಾಂಡಿಗ್ರು ತರ ಇದೀರಾ. ಕಳ್ತನ ಮಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ದುಡ್ಡು ತಿನ್ನಕ್ ಏನ್ರೋ ರೋಗ ನಿಮ್ಗೆ? ನಿಮ್ಮಂತ ಮೈಗಳ್ರೆ ಈ ತರ ಕಳ್ತನ ಮಾಡೋದು. ನನಗ್ ಬರ್ತಾ ಇರೋ ಕೋಪಕ್ಕೆ ಗೌರಿ ಅವರೇ, ಬೇಡ ಬಿಡಿ. ಆದ್ರೆ ನಿಮ್ಮನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಕಣ್ರು. ಕಾನೂನಲ್ಲಿ ಎಷ್ಟು ಸೆಕ್ಷನ್ಗಳಿದೆಯೋ ಅದಷ್ಟು ನಿಮ್ಮ ಮೇಲೆ ಹಾಕಿ ಒದ್ದು ಒಳಗಾಕ್ಸ್ತೀನಿ. ಸೆಕ್ಷನ್ 378, 379 ಪ್ರಕಾರ 2 ವರ್ಷ ಜೈಲು ಜೊತೆಗೆ ಫೈನು. ನನ್ನ ಮಕ್ಕಳ ನಮ್ಮಮ್ಮವ್ರ ಕುತ್ತಿಗೆಗೆ ಚಾಕು ಇಡ್ತೀರಾ? ಇಷ್ಟಕ್ಕೆ ಮುಗ್ದಿಲ್ಲ. ಸೆಕ್ಷನ್ 503, 506 ಪ್ರಕಾರ ನೀವು ಮಾಡಿರೋದು ದರೋಡೆ. ನನಗೆ ಗೊತ್ತಿರಂಗೆ ಮಿನಿಮಮ್ 5 ವರ್ಷ ಜೈಲು ಜೊತೆಗೆ ಫೈನ್. ಅಕಾರ್ಡಿಂಗ್ ಟು ಸೆಕ್ಷನ್ 398, 397
ಅಟೆಂಪ್ಟ್ ಟು ರಾಬ್ರಿ. ನನಗೆ ಗೊತ್ತಿರಂಗೆ ಮಿನಿಮಮ್ ಇದಕ್ಕೆ 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ. ಸೆಕ್ಷನ್ 383, 387 ಎಕ್ಸ್ಟ್ರಾರ್ಷನ್ ಅಂದರೆ ಅಟೆಂಪ್ಟ್ ಸುಲಿಗೆ. ನನಗೆ ಗೊತ್ತಿರಂಗೆ ಇದಕ್ಕೆ ಮಿನಿಮಮ್ ಅಂದರೂ 3 ವರ್ಷ ಜೈಲು ಜೊತೆಗೆ ಫೈನ್. ಆ್ಯಂಡ್ ಫೈನಲಿ ಅಟೆಂಪ್ಟ್ ಮರ್ಡರ್. ಇದಿಷ್ಟು ಕೇಸ್ ಸಮೇತ ನಿಮ್ಮನ್ನ ಒದ್ದು ಒಳಗಾಕ್ಸ್ತೆ ಅಂತ ಇಟ್ಕೊಳ್ಳಿ. ಪಾಪ ಆಚೆ ಬರೋಷ್ಟರಲ್ಲಿ ಅರ್ಧ ಆಯುಷ್ಯ ಮುಗ್ದೋಗಿರುತ್ತೆ. ಹಂಗೆ ಮಾಡ್ಬಿಡ್ತೀನಿ. ನಿಮ್ಮನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಕಣ್ರು. ಹಲೋ ಹಲೋ, ಯಾಕ್ರಿ ಗೌರಿ ಅವರೇ ಈಗ ಕಣ್ ಬಿಡ್ಕೊಂಡು ನೋಡ್ತಾ ಇದ್ದೀರಾ? ಏನಾಯ್ತು? ನಿಜ ಹೇಳು ಡ್ರೈವರ್, ನೀನು ಪೊಲೀಸ್ ಅವ್ರ ಹತ್ರ ಲಾಯರ್ ತರ ಮಾತಾಡಿ ಎದುರಿಸ್ಬಿಟ್ಟೆ. ಈಗ ಆ ಸೆಕ್ಷನ್ ಈ ಸೆಕ್ಷನ್ ಅಂತ ಈ ಕಳ್ಳರಿಗೆ ಕಂಗಾಲಾಗೋ ತರ ಹೇಳ್ತಿದ್ಯಾ? ನಿಜ ಹೇಳು, ನೀನ್ ಡ್ರೈವರಾ ಲಾಯರಾ?